ನಮಸ್ಕಾರ. ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಸೋದರರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗುರು ಹಿರಿಯರುಗಳೇ, ನನ್ನ ಭಾಷಣ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಈ 100 ವರ್ಷದ ಇತಿಹಾಸ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 77-78 ವರ್ಷ ಆಗಿದೆ. ಆದರೆ ಈ ಸಂಸ್ಥೆಗೆ 100 ವರ್ಷ ಆಗಿದೆ. ಎಂಥ ಪವಿತ್ರವಾದಂಥ ಸಂದರ್ಭದಲ್ಲಿ ನೀವು ಇದ್ದೀವಿ, ನಾವು ಇದ್ದೀವಿ. ಇದಕ್ಕೆ ನಾವೆಲ್ಲ ಧನ್ಯರು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಮೊದಲಿಗೆ SKSF ಕರ್ನಾಟಕ ರಾಜ್ಯ ಸಮಿತಿ, ಸಮಾಜ ಸೇವಾ ಸಮಿತಿಯಾದ ವಿಜಿಲೆಂಟ್ ವಿಕಾಯದ 2024-26ನೇ ಸಾಲಿನ 2500 ನೂತನ ಸನ್ನದ ಕಾರ್ಯಕರ್ತರನ್ನ ದೇಶಕ್ಕೆ ಅರ್ಪಣೆಗೊಳಿಸುವುದಕ್ಕಾಗಿ ಘೋಷಿಸಿದ್ದೇನೆ. ರಾಜ್ಯದ ಮತ್ತು ದೇಶದ ಸಾಮಾಜಿಕ ಜೀವ ರಂಗದಲ್ಲಿ ಇನ್ನಷ್ಟು ಸಾಧನೆಗಳನ್ನು ಮಾಡಲು ಈ ತಂಡಕ್ಕೆ ಸಾಧ್ಯವಾಗಲಿ ಎಂದು ಶುಭವನ್ನು ಹಾರೈಸ್ತಾ ಇದ್ದೇನೆ. ಬಂಧುಗಳೇ, ವೇದಿಕೆ ಮೇಲಿರುವಂಥ ಹಿರಿಯ ಪೂಜ್ಯರಾದಂಥ ಜಫ್ರಿ ಮುತ್ತು ಕೋಯ ತಂಗಳ್ಜಿಯವರೇ, ಸಿದ್ಕಿ ಅಲಿ ಸಾಹೇಬ್ ತಂಗಳ್ಜಿಯವರೇ, ನಮ್ಮ ಮುಸ್ಲಿಂ ಲೀಗ್ನ ಅಧ್ಯಕ್ಷರು, ಆಲಿ ಕುಟ್ಟಿ ಮುಸ್ತಾಫ್ರವರು, PK ಕುನಾಲ್ ಕುಟ್ಟಿ ಅವರು, ನಮ್ಮ ಸ್ಪೀಕರ್ ಆದಂಥ ಖಾದರ್ ಅವರು, ಸಲೀಂ ಅಹಮದ್ ಅವರು, ನಮ್ಮ ಚೀಫ್ ವಿಪ್ ಅವರು, NA ಹ್ಯಾರಿಸ್ ನೂತನವಾಗಿ BD ಅಧ್ಯಕ್ಷರಾಗಿದ್ದಾರೆ, ನಲ್ಪತ್ ಇದ್ದಾರೆ, ನಲ್ಪತ್ ತಂದೆ ಇದ್ದಾರೆ, ಇನಾಯತ್ ಅಲಿ ಇದ್ದಾರೆ, ಮುಜರಾಗರ್ ಇದ್ದಾರೆ, ಬಾಬುರಾಮ್, ಮತ್ತು ವೇದಿಕೆಯಲ್ಲಿ ಭಾಳ ಗುರು ಹಿರಿಯರೆಲ್ಲ ಕೂಡ ಇದ್ದಾರೆ. ನನ್ನ ಮನೆಯಲ್ಲಿ ಸಣ್ಣ ಒಂದು ಕಾರ್ಯಕ್ರಮ ಬರಲಿಕ್ಕೆ ಭಾಳ ಕಷ್ಟ. ನಮ್ಮ ಸ್ನೇಹಿತರುಗಳೆಲ್ಲ ಈ ಕಾರ್ಯಕ್ರಮ ಯಾವ ಕಾರಣಕ್ಕೂ ತಪ್ಪಿಸ್ಕೊಳ್ಬಾರ್ದು ಅಂತೇಳಿ ಕಾಯ್ಕೊಂಡಿದ್ದು ಕರ್ಕೊಂಡು ಬಂದರು. ಈ ಮಧ್ಯದಲ್ಲಿ ನನಗೆ 3-4 ಕರೆ, ಕುಂಬಳ ಕುನಾಲ್ ಕುಟ್ಟಿ ತಂಗಳ್ರವರು ಗುರುಗಳು 3 ಸಾರಿ ಫೋನ್ ಮಾಡಿ ನೀನು ಹೋಗಲೇಬೇಕು ಅಂತ ನನಗೆ ಆದೇಶ ಕೊಟ್ಟರು. ಸೊ ಭಾಳ ಅಭಿಮಾನಪೂರ್ವಕವಾಗಿ ನಾನು ಬೆಂಗಳೂರಿನಲ್ಲಿ ಇಂಥ ಒಂದು ಪವಿತ್ರವಾದಂಥ ಯುವಕರ ಸಂಘಟನೆ, 100 ವರ್ಷದ ಇತಿಹಾಸ, ಎಷ್ಟು ದೊಡ್ಡ ಶಿಸ್ತಿನ ಸಂಘಟನೆ ನಾನು ಬೆಂಗಳೂರಿನಲ್ಲಿ ನೋಡಿರಲಿಲ್ಲ. ಇದಕ್ಕೆ ನಾನು DK ಶಿವಕುಮಾರ್ ಆಗಿ ಅಭಿನಂದಿಸ್ತಾ ಇಲ್ಲ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಅಭಿನಂದಿಸ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಅಭಿನಂದಿಸ್ತಾ ಇಲ್ಲ, ಇಡೀ ಸರ್ಕಾರದ ಪರವಾಗಿ ನಿಮಗೆ ನಾನು ಅಭಿನಂದಿಸ್ತಾ ಇದ್ದೇನೆ. ಇದು ನಿಮ್ಮ ಸೇವೆ, ಇದು ರಾಜಕಾರಣದ ಸಭೆ ಅಲ್ಲ. ನಮಗೆ ರಾಜಕಾರಣ ಮುಖ್ಯ ಅಲ್ಲ. ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿಗೋಸ್ಕರ ತಾವು ಹೋರಾಟ ಮಾಡ್ತಾ ಇದ್ದೀರಿ. ತಮ್ಮ ಜೀವನವನ್ನ ಈ ದೇಶಕ್ಕೋಸ್ಕರ ಸಮರ್ಪಣೆ ಮಾಡ್ಕೊಳ್ತಾ ಇದ್ದೀರಿ. ತಮ್ಮೆಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಮಗೆ ನಾನು ಹೇಳೋದಿಷ್ಟೇ, ಇವತ್ತು ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು. ನಾವು ಯಾವುದೇ ಜಾತಿ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ಮೊದಲು ನಾವೆಲ್ಲ ಮಾನವೀಯತೆ. ಇವತ್ತು ನೀವೆಲ್ಲ ಸೇರಿ ಇವತ್ತು ಪೈಗಂಬರವರ ದಿವ್ಯವಾಣಿ ಮೇಲೆ ನೀವೆಲ್ಲ ಬದುಕ್ತಾ ಇದ್ದೀರಿ. ನಮಗೂ ಅನೇಕ ಹಿರಿಯರು ಎಲ್ಲ ಕೂಡ ಅನೇಕ ಧರ್ಮ ಮಾರ್ಗಗಳನ್ನು ಹೇಳ್ಕೊಟ್ಟಿದ್ದಾರೆ. ನಾವು ಧರ್ಮವನ್ನು ನಾವು ಕಾಪಾಡಿಕೊಂಡು ನಮ್ಮ ಧರ್ಮವನ್ನು ನಾವು ಕಾಪಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಸ್ವರ್ಗ ಎಲ್ಲಿದೆ ಎಂದರೆ ತಂದೆ ತಾಯಿಯ ಪಾದದ ಕೆಳಗಡೆ ಇದೆ ಅಂಥೇಳಿ ಮೊಹಮ್ಮದ್ ಪೈಗಂಬರರು ಹೇಳಿದ್ದನ್ನು, ಸಾರದನ್ನು ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಕೈ ಜೋಡಿಸಿ ಈ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ತಾವೆಲ್ಲ ಮುಂದಾಗಿದ್ದೀರಿ. ಈ ದೇಶದಲ್ಲಿ ಶಾಂತಿ ದೊರೆಯಬೇಕು, ಕೋಮುವಾದದಿಂದ ದೂರ ಆಗಬೇಕು ಅಂತೇಳಿ ಪಣ ತೊಟ್ಟು ಇವತ್ತು ನಿಂತ್ಕೊಂಡು ಈ ಒಂದು ದೊಡ್ಡ ಐತಿಹಾಸಿಕವಾದಂಥ ಘಟನೆಗೆ ಸಾಕ್ಷಿಯಾಗಿದ್ದೀರಿ. ನಾವು ಯಾರಿರ್ತೀವೋ ಇಲ್ವೋ ಗೊತ್ತಿಲ್ಲ. ನಮ್ಮ ಬದುಕು, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನು ಸಾಧನೆ ಮಾಡ್ತೀವಿ ಅಂತ ಬಹಳ ಮುಖ್ಯ.
ಹಂಗೆ ಈ 100 ವರ್ಷದ ಈ ಸಂಘಟನೆ ಇತಿಹಾಸದಲ್ಲಿ ನೀವೆಲ್ಲ ಸೇರಿ ಭಾಗಿಯಾಗಿದ್ದೀರಲ್ಲ, ಇದೇ ಒಂದು ದೊಡ್ಡ ಭಾಗ್ಯ 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 ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಎಲ್ಲ ಧರ್ಮದವರು, ಎಲ್ಲ ಜಾತಿಯನ್ನು ನಾವೆಲ್ಲ ಇಟ್ಟು ಮಾನವೀಯತೆಯಲ್ಲಿ ಮೆರೆದು ಇವತ್ತು ಈ ದೇಶದ ಐಕ್ಯತೆಗೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಮ ಸಂಸ್ಥೆಯ ಅಧ್ಯಕ್ಷರು ನಮ್ಮ ಜಫ್ರಿ ಭಟ್ಟು ಕೊಯ್ಯ ತಂಗಳ್ ಸಾಹೇಬರು ಅನೇಕ ಬೇಡಿಕೆಗಳನ್ನು ವಿದ್ಯಾ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀವಿ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಹೇಳ್ತಾ ಇದ್ದೇನೆ, ನಿಮ್ಮ ಒಳ್ಳೆಯ ಬದುಕಿಗೆ, ನಿಮ್ಮ ವಿದ್ಯಾಭ್ಯಾಸಕ್ಕೆ, ನಿಮ್ಮ ಎಲ್ಲ ಸಂಘಟನೆಗಳು ಈ ದೇಶಕ್ಕೋಸ್ಕರ ಒಳ್ಳೆ ಮಾಡೋದಕ್ಕೆ ನಿಮ್ಮ ಜೊತೆಯಲ್ಲಿ ಕರ್ನಾಟಕ ಸರ್ಕಾರ ಇದೆ ಅಂತ ಹೇಳಲಿಕ್ಕೆ ನಾನು ನಿಮಗೆ ಬಂದಿದ್ದೇನೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ತಾವು ನಮಗೆ ಶಕ್ತಿ ಕೊಟ್ಟಿದ್ದೀರಿ. ನಿಮ್ಮೆಲ್ಲರ ಸಹಕಾರದಿಂದ ಈ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದಿದೆ. 136 ಜನರನ್ನು ಗೆಲ್ಲಿಸಿ ಈ ದೇಶವನ್ನು, ಈ ರಾಜ್ಯವನ್ನು ರಕ್ಷಣೆ ಮಾಡಲಿಕ್ಕೆ ತಾವೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಕೊಟ್ಟ ಮಾತನ್ನು ನುಡಿದಂತೆ ನಡ್ಕೊಂಡು ಎಲ್ಲ ವರ್ಗದ ಜನರ ಬದುಕಿನಲ್ಲಿ ಬದಲಾವಣೆ ತರಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಎಲ್ಲ ಗುರು ಹಿರಿಯರುಗಳಿಗೆ ಮತ್ತೊಮ್ಮೆ ನಮಸ್ಕಾರವನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.